ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ಗುರುವಾರ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಮನದ ಮುದ್ದುರಾಯರಿಗೆ ಹೇಗೆ ಸೇವೆಯನ್ನು ಸಲ್ಲಿಸಿದೆ ಹಾಗೆ ನನಗೆ ಆದ ಅನುಭವಗಳನ್ನ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ. ಮನೆಯಲ್ಲಿ ಇವತ್ತಂತೂ ತುಂಬಾ ಸಿಂಪಲ್ ಆಗಿ ರಾಯರಿಗೆ ಸೇವೆನ ಸಲ್ಲಿಸಿದೆ. ಅಭಿಷೇಕ ಏನು ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂತ ಅಂದರೆ ನಾನು ಇವತ್ತು ಬೆಳಗ್ಗೆ ದೇವ್ರ ಮನೆಗೆ ಬಂದೆ. ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಆ ಕಾರಣಕ್ಕೆ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡಿದೆ. ಏನೇ ಆಗಲಿ ಗುರುವಾರಕ್ಕೆ ನಾವು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ರಾಯರ್ ಫೋಟೋಗಳನ್ನ ಒರೆಸಿ ಗಂಧ ಇಟ್ಟು ಪೂಜೆನ ಸಲ್ಲಿಸಿದ್ರೆ ಒಂದು ತೃಪ್ತಿ. ನಾನು ಹಿಂದಿನ ದಿನನೇ ಆಲ್ಮೋಸ್ಟ್ ಮಾಡ್ಕೊಳ್ತಿದ್ದೆ. ಇವತ್ತು ಬೆಳಗ್ಗೆ ದೇವ್ರ ಮನೆಗೆ ಬಂದಿದ್ದರಿಂದ ತುಂಬಾ ಬೇಗ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ರಾಯರ್ ಫೋಟೋ ಎಲ್ಲ ಒರೆಸಿ ರಾಯರ್ಗೆ ಗಂಧ ಇಟ್ಟು ಹಾಗೆ ರಾಯರ್ಗೆ ಹಾಸಿರುವಂತಹ ಬಟ್ಟೆಗಳನ್ನೆಲ್ಲ ಚೇಂಜ್ ಮಾಡಿದೆ. ಹಾಗೆ ದೀಪಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸದಾಗಿ ಬತ್ತಿ ಎಲ್ಲ ಹಾಕಿ ದೇವ್ರ ಮನೆನ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡೆ. ಏನೋ ಒಂದು ರೀತಿ ತೃಪ್ತಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೋಟೋಗಳೆಲ್ಲ ಒರೆಸಿ ಗಂಧ ಕುಂಕುಮನ ಇಟ್ಟು ಪೂಜೆಗೆ ಕೂತ್ಕೊಂಡಾಗ ಒಂದು ರೀತಿ ಸಮಾಧಾನ ಅಂತ ಅನಿಸುತ್ತೆ. ಇಲ್ಲ ಅಂತ ಅಂದಾಗ ಏನೋ ಒಂದು ರೀತಿ ನಾವೆಷ್ಟೇ ಹೂವಿನಿಂದ ಅಲಂಕಾರ ಮಾಡಿದ್ರು ಪೂಜೆ ಕೂತ್ಕೊಂಡಾಗ ಮನಸ್ಸು ನಮಗೆ ಅಷ್ಟು ತೃಪ್ತಿ ಅಂತ ಅನ್ನಿಸ್ತಿರಲ್ಲ. ಸೊ ಇವತ್ತಂತೂ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಾಯರ್ ಫೋಟೋ ಎಲ್ಲ ಒರೆಸಿ ಗಂಧ ಎಲ್ಲ ಇಟ್ಟು ಪೂಜೆಗೆ ಎಲ್ಲ ರೀತಿ ಪ್ರಿಪ್ರೇಷನ್ನ ಮಾಡಿಕೊಂಡೆ. ಹೂಗಳನ್ನೂ ಅಷ್ಟೇ ಮಾರ್ಕೆಟಿಂದ ಹಿಂದಿನ ದಿನನೇ ಸ್ವಲ್ಪ ತಂದಿದ್ದೆ. ಯಾಕಂತ ಅಂದರೆ ಪ್ರತಿನಿತ್ಯ ಪೂಜೆ ಮಾಡೋ ಹಾಗೆ ಮಾಡೋದು ಅಂತ ಮುಂಚೆನೇ ಡಿಸೈಡ್ ಆಗಿದೆ. ಕಾರಣ ಆಲ್ರೆಡಿ ಸ್ಟಾರ್ಟಿಂಗ್ಗೆ ಹೇಳಿದ್ದೀನಿ. ಸೊ ಆ ಕಾರಣಕ್ಕೆ ಸ್ವಲ್ಪ ಹೂ ತಂದರೂ ಕೂಡ ರಾಯರು ಅದೇ ಹೂವನ್ನ ಮಡಿಸಿದ್ರು ತುಂಬ ಮುದ್ದಾಗಿ ಕಾಣಿಸ್ತಿದ್ರು. ಎಲ್ಲ ದೇವ್ರ ಫೋಟೋಗಳು ಅಷ್ಟೇ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅನ್ನೋ ಹಾಗೆ ಕಾಣಿಸ್ತಿದ್ರು. ಎಲ್ಲ ದೇವ್ರುಗಳು ಅಷ್ಟೇ ತುಂಬ ಖುಷಿ ಆಗುತ್ತೆ. ದೇವ್ರಿಗೆ ಅಲಂಕಾರನ ಮಾಡಿ ಅವ್ರ ಮುಂದೆ ಪೂಜೆಗೆ ಅಂತ ಕುತ್ಕೊಂಡಾಗ ಅವ್ರನ್ನ ನೋಡ್ತಿದ್ರೆ ಏನೋ ಒಂದು ರೀತಿ ಖುಷಿ, ಹೇಳಕ್ಕೆ ಅಸಾಧ್ಯ ಪದಗಳಿಂದ. ಆ ರೀತಿ ಖುಷಿ ಆಗ್ತಿರುತ್ತೆ. ನನಗಂತೂ ಪ್ರತಿ ವಾರ ಕೂಡ ಹೀಗೆ ಆಗುತ್ತೆ. ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ರಾಯರಿಂದ ಆಶೀರ್ವಾದ ಕೂಡ ಪಡ್ಕೊಂಡೆ. ಇನ್ನು ನನಗಾದ ಅನುಭವನ ತಿಳಿಸ್ಬೇಕು ಅಂತ ಅಂದರೆ, ಏನಾದರೂ ಒಂದು ಅನಾಹುತ ಆಗುತ್ತೆ ಅವ್ರ ಮಕ್ಕಳಿಗೆ ಅಂತ ಅಂದರೆ ಕೆಲವೊಂದೊಂದ್ಸಲ ಅದು ರಾಯರಿಗೆ ಗೊತ್ತಾದ ತಕ್ಷಣ ತಡೀತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಅಂದ್ಕೊಳ್ಳಿ. ಏನಂತ ಅಂದರೆ ಹಿಂದಿನ ದಿನನೇ ಬೇಗ ಮಲ್ಕೊಂಡೆ. ಯಾಕಂತ ಅಂದರೆ ಬೆಳಗ್ಗೆ ದೇವ್ರ ಮನೆನ ಕ್ಲೀನ್ ಮಾಡಬೇಕು, ಬೇಗನೆ ಎದ್ದೇಳಬೇಕು. ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಬೇಗ ನಿದ್ದೆ ಮಾಡಿಬಿಡೋಣ ಅಂತ ಹೇಳಿ ನಿದ್ದೆ ಮಾಡಿದೆ. ಸೊ ಬೆಳಗ್ಗೆ ನಾನು ಅಂದ್ಕೊಂಡಿದ್ದ ಟೈಮ್ಗೆ ಕರೆಕ್ಟಾಗಿ ಎದ್ದು ಟೈಮ್ ಕೂಡ ನೋಡಿದೆ. ನಾನು ಅಂದ್ಕೊಂಡು ಹಾಗೆ ಎದ್ದಿದ್ದೀನಲ್ಲ. ಸೊ ನನಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಹಿಂದಿನ ದಿನ ಏನಿತ್ತು ಹೆಲ್ತ್ ಇಶ್ಯೂಸ್ ಅದು ಯಾವುದೂ ಕೂಡ ಇರಲಿಲ್ಲ. ಖುಷಿ ಆಯಿತು. ಮತ್ತೆ ಯಾಕೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ಇನ್ನೊಂದು 10 ನಿಮಿಷ ಮಲ್ಕೊಬಿಡೋಣ ಅಂತ ಹೇಳಿ ಅಲಾರಾಮ್ ಸೆಟ್ ಮಾಡಿಕೊಂಡು ಹಾಗೆ ರಾಯರ್ ಮುಂದೆನೇ ನಿದ್ದೆ ಮಾಡಿದೆ. 10 ನಿಮಿಷ ಅಂತ ಮಲ್ಕೊಂಡವಳು ನೋಡಿದ್ರೆ 2:30ಗೆ ಎದ್ದೆ. ನಾನು ಎದ್ದ ತಕ್ಷಣ ಇದೇನಿದು 10 ನಿಮಿಷ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ನಿದ್ದೆ ಮಾಡಿಬಿಟ್ನಲ್ಲ, ಸರಿ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮುಂಚೆಲ್ಲ ಎಷ್ಟು ಭಯ ಪಡ್ತಿದ್ದೆ ಅಂತ ಅಂದರೆ ಮನೆ ಒಳಗಡೆ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗೋಕ್ಕೆ ನಿಜವಾಗ್ಲೂ ತುಂಬ ಭಯ ಪಡ್ತಿದ್ದೆ. ಇವಾಗಂತೂ ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸೋದಕ್ಕೆ ಶುರು ಮಾಡಿದ್ಮೇಲೆ, ಮುಂಚೆ ನಾವು ಇದೇ ಮನೇಲಿ ರಾಯರನ್ನ ಪೂಜಿಸೋದಕ್ಕೂ ಮುಂಚೆ ಸ್ಟಾರ್ಟಿಂಗು ಇಷ್ಟೆಲ್ಲ ಪೂಜೆ ಮಾಡ್ತಿರ್ಲಿಲ್ಲ. ನಾಯಿಗಳೆಲ್ಲ ಸುತ್ತ ಬೋ ಅಂತ ಬಗ್ಳವು. ಆದರೂ 8 ಗಂಟೆ 9 ಗಂಟೆಗೆಲ್ಲ ಶುರು ಆಯ್ತಿತ್ತು ನಾಯಿಗಳು ಬಗ್ಳೋದು. ನಾನು ಪೂಜೆ ಮಾಡ್ತಾ ಈ ಅನುಭವನ ನಾನು ತುಂಬ ವಿಡಿಯೋಗಳಲ್ಲಿ ಕೂಡ ಹೇಳ್ಕೊಂಡಿದ್ದೀನಿ. ಪೂಜೆ ಮಾಡ್ತಾ ಏನೋ ಗೊತ್ತಿಲ್ಲ, ಇವಾಗ ಹುಡುಕಿದ್ರು ಕೂಡ ಒಂದು ನಾಯಿ ಬೊಗಳೋ ಸೌಂಡು ಕೇಳಿಸಲ್ಲ. ಅದೇನೋ ರಾಯರದ್ದು ಒಂದು ಶಕ್ತಿ ಇರ್ಬೋದೇನೋ ಅಂತ ಅಂದ್ಕೊಂಡು ಸುಮ್ಮನಾದೆ. ಮತ್ತು ಎಷ್ಟೊತ್ತಿಗೆ ರಾತ್ರಿ ಅಂತ ಅಂದರೆ ಅಷ್ಟೊತ್ತಿನ ರಾತ್ರಿಯಲ್ಲಿ ನಾನು ಆಚೆಗೆ ಹೋಗ್ತೀನಿ. ಮುಂಚೆ ಮನೆಯಲ್ಲಿ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗೋಕ್ಕೆ ತುಂಬ ಭಯ ಪಡ್ತಿದ್ದೆ. ನಾನು ಎಷ್ಟೋ ಸಲ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಳ್ತಿದ್ದೆ, ಅಷ್ಟು ಭಯ ಪಡೀವ್ನಿ. ಈಗ ರಾಯರನ್ನ ಪೂಜಿಸ್ತಾ ನಂಗೆ ಯಾವ ಭಯ ಅನ್ನೋದೇ ಇರಲ್ಲ. ಏನು ಮಾಡ್ತೀನಿ, ಎದ್ದ ತಕ್ಷಣ ಹೊರಗಡೆ ಹೋಗ್ತೀನಿ. ಅಂದರೆ ಡೋರ್ ಓಪನ್ ಮಾಡಿ. ಯಾಕಂತ ಅಂದರೆ ಹೊಸಲಿಗೆ ರಂಗೋಲಿ ಹಾಕಿರ್ತೀನಲ್ವ, ಆ ರಂಗೋಲಿ ಎಲ್ಲ ತೆಗೆದ್ಬಿಟ್ಟು ಪ್ಯಾಸೇಜ್ ಎಲ್ಲ ಕಸ ಗುಡಿಸಿದ್ರೆ ಇನ್ನು ಮತ್ತೆ ನಾನು ಸ್ನಾನ ಮಾಡ್ಕೊಂಡು ಬಂದಾಗ ಹೊಸಲು ತೊಳೆದು ರಂಗೋಲಿ ಎಲ್ಲ ಹೊಸದಾಗಿ ಹಾಕ್ಬೋದು, ಪ್ಯಾಸೇಜ್ ಕೂಡ ತೊಳಿಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ಎದ್ದ ತಕ್ಷಣ ಮನೆ ಕಸ ಎಲ್ಲ ಗುಡಿಸಿ ಹೊರಗಡೆ ಕಸ ಗುಡಿಸೋದಕ್ಕೂ ಹೋಗ್ತೀನಿ. ಹಾಗೆ ಇವತ್ತು ಕೂಡ ಆ್ಯಕ್ಚುಲಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಆ ಕೆಲಸ ಮಾಡಬೇಕಿತ್ತು. ನನಗೆ ಯಾಕೋ ಏನೋ ಗೊತ್ತಿಲ್ಲ, ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಅನ್ನಿಸ್ತು. ಸೊ ಮಲ್ಕೊಂಡಾದ್ಮೇಲೆ 2:30ಗೆ ಎದ್ದೆ. 2:30ಗೆ ಎದ್ದು ಡೋರ್ ಓಪನ್ ಮಾಡಿ ಆಚೆ ಹೋದಾಗ ಯಾರೋ ಇಬ್ಬರು ಮಾತಾಡ್ತಿದ್ರು. ಸೊ ನಾನು ಹಾಗೆ ನೋಡಿದೆ. ನಮ್ಮ ಮನೆ ಮುಂದೆ ESF ಬ್ಯಾಂಕ್ ಇದೆ, ಅಲ್ಲಿ ಒಬ್ಬರು ಸ್ವೆಟರ್ ಹಾಕ್ಕೊಂಡು ಕೂತಿದ್ರು, ಮತ್ತು ಒಂದು ಗಾಡಿ ಕೂಡ ಇತ್ತು. ನಾನು ನೋಡ್ಬಿಟ್ಟು ನಾನು ಯಾಕೆ ಭಯ ಪಟ್ಕೋಬೇಕು, ಯಾರೋ ಇರ್ಬೋದು, ನಮ್ಮ ESF ಬ್ಯಾಂಕ್ ಹತ್ರ ಒಬ್ಬರು ವಾಚ್ಮನ್ ಇರ್ತಾರೆ, ಅವ್ರು ಇರ್ಬೋದೇನೋ, ನೈಟ್ ಡ್ಯೂಟಿ ಕೂಡ ಇರ್ಬೋದೇನೋ ಇವತ್ತಿಂದ. ಮುಂಚೆಲ್ಲ ಇರ್ತಿರ್ಲಿಲ್ಲ, ಏನೋ ಗೊತ್ತಿಲ್ಲ, ಯಾರೋ ಇರ್ಬೋದು, ನಾನು ಯಾಕೆ ಭಯ ಪಡಬೇಕು ಅಂತ
ಹೇಳಿಬಿಟ್ಟು ಲೈಟ್ ಎಲ್ಲ ಹಾಕ್ಕೊಂಡು ರಂಗೋಲಿ ಎಲ್ಲ ತೆಕ್ಕೊಂಡು ಹಾಗೆ ಕಸ ಗುಡಿಸ್ಬಿಟ್ಟು ಒಳಗಡೆ ಬಂದು ನನ್ನ ಮಗಳಿಗೆ ಎಕ್ಸಾಮ್ ಇತ್ತಲ್ವ, ಸೊ ಅವಳು ತುಂಬ ಬೇಗ ಎದ್ದೇಳಿಸ್ಬೇಕು ಅಂತ ಹೇಳಿದ್ಲು. ಅವಳು ಕೂಡ ಎಬ್ಬಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಸ್ನಾನಕ್ಕೆ ಹೋದೆ. ಮತ್ತೆ ಸ್ನಾನದಿಂದ ಬಂದ ತಕ್ಷಣ ನಾನು ಕುಂಕುಮ ಇಟ್ಕೊಂಡು ರಾಯರಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಡೋರ್ ಓಪನ್ ಮಾಡಿ ಹೊಸ್ಲನ್ನೆಲ್ಲ ತೊಳೆದು ಪ್ಯಾಸೇಜ್ಗೆ ನೀರು ಹಾಕೋಣ ಅಂತ ಹೋದಾಗ ನೋಡಿದ್ರೆ ನಾನು ಫಸ್ಟ್ ಯಾರನ್ನ ನೋಡಿದ್ದೆ, ಅವ್ರು ಯಾರೂ ಇರಲೇ ಇರಲಿಲ್ಲ. ಸೊ ನನ್ನ ಮಗಳಿಗೂ ನಾನೇನು ಹೇಳಕ್ಕೆ ಹೋಗಲಿಲ್ಲ, ನಮ್ಮ ಮನೆಯವ್ರಿಗೂ ಕೂಡ ಎಬ್ಸಿ ಈ ಥರ ಎಲ್ಲ ಆಯಿತು ಅಂತ ನಾನೇನು ಹೇಳಿಲ್ಲ. ರಾಯರ ಸೇವೆನ ಮಾಡಿಕೊಂಡೆ. ರಾಯರ ಸೇವೆ ಎಲ್ಲ ಆಯಿತು, ತುಂಬ ಖುಷಿ ಆಯಿತು. ರಾಯರಿಂದ ಆಶೀರ್ವಾದ ಕೂಡ ಪಡ್ಕೊಂಡೆ. ಅದಾದಮೇಲೆ ನಮ್ಮ ಮನೆಯವ್ರನ್ನ ಮತ್ತು ನನ್ನ ಮಗಳನ್ನ ಒಂದೇ ಟೈಮ್ಗೆ ಡ್ರಾಪ್ ಮಾಡಬೇಕಿತ್ತು. ನನ್ನ ಮಗಳನ್ನ ಎಕ್ಸಾಮಿಗೆ ಬಿಡಬೇಕಿತ್ತು, ನಮ್ಮ ಮನೆಯವ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಡಬೇಕಿತ್ತು. ಸೊ 3 ಜನ ಹೋಗೋಣ ಅಂತ ಹೋದ್ವಿ. ESF ಬ್ಯಾಂಕ್ ನಮ್ಮ ಮನೆ ಮುಂದೆನೇ ಇದೆಯಲ್ಲ, ಅಲ್ಲೊಂದು ನಲ್ಲಿ ಇದೆ, ಫುಲ್ಲು ಓಪನ್ ಆಗಿ ನೀರು ಸುರಿತಾನೆ ಇತ್ತು. ನೋಡ್ಕೊಂಡೇ ಹೋದೋ, ಏನೋ ಕ್ಯಾಪ್ ಎಲ್ಲೋ ಬಿದ್ದೋಗಿದೆಯೇನೋ ಅಂತ ಅಂದ್ಕೊಂಡು ಹೋದೋ. ನಾನು ಡ್ರಾಪ್ ಎಲ್ಲ ಮಾಡಿಬಿಟ್ಟು ವಾಪಸ್ ಬರುವಾಗ ಆ ವಾಚ್ಮ್ಯಾನು ನಲ್ಲಿಲಿ ನೀರು ಫ್ಲೋ ಆಗ್ತಾನೆ ಇತ್ತು, ಅದನ್ನು ಟ್ಯಾಪ್ ಹಾಕಿ ಕ್ಲೋಸ್ ಮಾಡೋಕೆ ಆಗ್ತಿರ್ಲಿಲ್ಲ ಅವ್ರ ಕೈಲಿ. ನನ್ನ ಪಾಡು ನಾನು ಒಳಗಡೆ ಬಂದೆಲ್ಲ ಆದಮೇಲೆ ಇವತ್ತು ಮನೆದು ರೆಂಟ್ ಕಟ್ಟಬೇಕಿತ್ತು, ಸೊ ಬ್ಯಾಂಕ್ ಹೋಗಬೇಕಿತ್ತು. ಸರಿ, ನನಗೆ ಮಧ್ಯಾಹ್ನ ಅನ್ನಿಸ್ತು, ಯಾರನ್ನೋ ಬೆಳಗ್ಗೆ ಒಂದಿಬ್ಬರನ್ನ ನೋಡಿದ್ನಲ್ಲ, ಇವಾಗ ಹೇಗಿದ್ರು ಬ್ಯಾಂಕ್ಗೆ ಹೋಗ್ತೀನಿ, ಅಲ್ಲೊಂದ್ಸಲ ಕೇಳ್ಕೊಳ್ಳೋಣ ಅವ್ರು ಯಾರು ಏನು ಅಂತ ಅಂದ್ಕೊಂಡೆ. ಅದಕ್ಕೂ ಮುಂಚೆ ಬೆಳಗಿನ ಜಾವ ಒಂದು 5:45 6 ಗಂಟೆ ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕಸ ಇಡೋಣ, ಕಸ್ತವ್ರು ಬರ್ತಾರೆ ಅಂತ ಕೆಳಗಡೆ ಇಳಿದಾಗ ಮನೆ ಹತ್ರ ಸ್ಟೆಪ್ಸ್ ಹತ್ರ ಎಲ್ಲ ಒಂಥರ ಸೀಮೆಣ್ಣೆ ಸ್ಮೆಲ್ ಬರ್ತಿತ್ತು. ಅದು ಪೆಟ್ರೋಲು ಸೀಮೆಣ್ಣೆನೋ, ನನಗೆ ಫುಲ್ ಕನ್ಫ್ಯೂಸನು. ಒಟ್ನಲ್ಲಿ ಸೀಮೆಣ್ಣೆ ಸ್ಮೆಲ್ ಅಂತ ಐಡೆಂಟಿಫೈ ಮಾಡಿದೆ. ಅಷ್ಟು ಸೀಮೆಣ್ಣೆ ಸ್ಮೆಲ್ ಎಲ್ಲಿಂದ ಬರುತ್ತೆ ಏನೋ ಅಂದ್ಕೊಂಡು ಬಂದಿದ್ದೆ. ಸರಿ, ಇದನ್ನೆಲ್ಲ ನಾನು ಯೋಚನೆ ಮಾಡಿ ಮಧ್ಯಾಹ್ನ ಬ್ಯಾಂಕ್ಗೆ ದುಡ್ಡು ಕಟ್ಟಕ್ಕೆ ಅಂತ ಹೋದಾಗ ನನಗೆ ಗೊತ್ತಿರೋರನ್ನ ಕೇಳೋಣ ಅಂತ ಅಂದ್ಕೊಂಡೆ ಬ್ಯಾಂಕ್ ಹತ್ರ ಹೋದೆ. ಬ್ಯಾಂಕ್ ಹತ್ರ ಹೋದಾಗ ನಾನು ದುಡ್ಡು ಕಟ್ಬಿಟ್ಟು ಗೊತ್ತಿರೋರ ಹತ್ರ ಏನು ಕೇಳೋಕ್ಕೆ ನನಗೆ ಮನಸ್ಸೇ ಆಗಲಿಲ್ಲ. ಹಾಗೆ ಹೊರಗಡೆ ವಾಪಸ್ ಬರ್ತಿದ್ದೆ. ಅದೇ ವಾಚ್ಮ್ಯಾನ್ ಹುಡುಗ ಇದ್ದ. ನಾನು ಅವ್ರನ್ನ ಕೇಳಿದೆ, ನಿನ್ನೆ ರಾತ್ರಿ ನಿಮಗೆ ನೈಟ್ ಡ್ಯೂಟಿ ಇತ್ತಾ, ಇಲ್ಲಿದ್ರಾ 2 ಗಂಟೆ 20 ನಿಮಿಷದಲ್ಲಿ ಅಂತ ಕೇಳಿದೆ. ಇಲ್ವಲ್ಲ, ನಮಗೆ ನೈಟ್ ಡ್ಯೂಟಿ ಎಲ್ಲ ಇಲ್ಲ, ಆದರೆ ಯಾರೋ ನೋಡಿ ಮಧ್ಯರಾತ್ರಿಲಿ ನಲ್ಲಿನ ಕಳೆದ್ಬಿಟ್ಟು ಮತ್ತು ಇಲ್ಲೆಲ್ಲ ಮುರಿದೆಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು. ಹೌದಾ, ಎಷ್ಟು ಗಂಟೆಲಿ ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ಸುಮಾರು 1:40 ಆ ಟೈಮಲ್ಲಿ ಈ ಥರ ನಾವು ಕ್ಯಾಮ್ರಾದಲ್ಲಿ ನೋಡ್ದು ನಲ್ಲಿ ಎಲ್ಲ ಮುರಿದು ಹಾಕಿದ್ದಾರೆ ಒಬ್ಬರು, ಇನ್ನೊಂದು ಕಡೆ ಇನ್ನೊಬ್ರು ಹೋದರು, ಫೇಸ್ ಎಲ್ಲ ಸರಿಯಾಗಿ ಕಾಣಿಸ್ಲಿಲ್ಲ, ಇದೆಲ್ಲ ಮುರಿದ್ಬಿಟ್ಟಿದ್ದಾರೆ ಗ್ರಿಲ್ಸ್ ಎಲ್ಲ ಅಂತ ತೋರಿಸಿದ್ರು. ಹೌದಾ, ಮತ್ತು ನಾನು ಕೂಡ 2:30 ಹಂಗೆ ಒಂದಿಬ್ಬರು ಈ ಬ್ಯಾಂಕ್ ಮುಂದೆ ಕೂತಿರೋದನ್ನು ನೋಡಿದೆ. ಒಬ್ಬರು ಸ್ವೆಟ್ರ್ ಹಾಕಿದ್ರು, ಅವರು ಸ್ವೆಟ್ರ್ ಹಾಕಿರೋರು ಇನ್ನೊಬ್ರ ಜೊತೆ ಮಾತಾಡ್ತಿದ್ರು, ಗಾಡಿ ಕೂಡ ನಿಂತಿತ್ತು ಅಂತ ಹೇಳಿದೆ. ಅವರು ನಾವು ನೋಡಿದಾಗ 1:40 1:30 ಆ ಟೈಮಲ್ಲಿ ಈ ರೀತಿ ಒಬ್ಬರು ಬಂದು ನಲ್ಲಿ ಮುರಿದಿದ್ದಾರೆ, ಇನ್ನೊಬ್ರು ಇದೆಲ್ಲ ಮುರಿದು ಹಾಕಿದ್ದಾರೆ ಗ್ರಿಲ್ಸ್ ಎಲ್ಲ, ಮತ್ತು ನಮಗೆ ಕ್ಲಿಯರ್ ಆಗಿ ಕ್ಯಾಮ್ರಾ ಎಲ್ಲ ಕಾಣದೇ ಇರೋ ಹಾಗೆ ಮಾಡಿದ್ದಾರೆ ಅಂತ ವಾಚ್ಮ್ಯಾನ್ ಹೇಳಿದ್ರು. ಸರಿ, ನನಗೆ ಒಂದಂತೂ ಕನ್ಫರ್ಮ್ ಆಯಿತು, ನಾನು ಫಸ್ಟು ಎದ್ದಿದ್ನಲ್ಲ ಅದೇ ಟೈಮ್ಗೆ ಏನಾದರೂ ಬಾಗಿಲು ತಗೊಂಡು ಹೋಗಿದ್ರೆ ಅವರು ಏನು ನಲ್ಲಿ ಮುರಿಯೋದಾಗಲಿ ಅಥವಾ ಗ್ರಿಲ್ಸ್ ಮುರಿಯೋದಾಗಲಿ ಅದೆಲ್ಲ ನನಗೆ ಗೊತ್ತಾಗ್ತಿತ್ತು, ಅಥವಾ ಏನಾಗ್ತಿತ್ತು ನೆಕ್ಸ್ಟು ನನಗೆ ಗೊತ್ತಿಲ್ಲ. ಸೆಕೆಂಡ್ ಟೈಮ್ 2:30ಗೆ ಇದ್ನಲ್ಲ, ಅವಾಗ ನನಗೇನು ಸ್ವಲ್ಪ ಕೂಡ ಭಯ ಅಂತ ಅನ್ನಿಸ್ಲೇ ಇಲ್ಲ. ಅವರು ನನ್ನನ್ನು ನೋಡಿ ಭಯ ಪಟ್ಕೊಂಡು ಹೋದರು. ಯಾಕಂದರೆ ಫಸ್ಟ್ ಟೈಮ್ ನೋಡಿದಾಗ ಇದ್ದರು, ಸೆಕೆಂಡ್ ಟೈಮ್ ನೋಡೋಕ್ಕೆ ಹೋದಾಗ ಅವ್ರು ಇರಲೇ ಇರಲಿಲ್ಲ. ಅದೇ ಏನಾದರೂ ಬಿಫೋರ್ ನಾನು 1:40 ಆ ಟೈಮಲ್ಲಿ ಏನಾದರೂ ಆಚೆ ಹೋಗಿದ್ರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಯಾಕೋ ಎದ್ದವಳಿಗೆ ಸಡನ್ನಾಗಿ ಮಲ್ಗೋ ಮನಸ್ಸನ್ನ ಕೊಟ್ಟರು ರಾಯರು. ನಾನು ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಇನ್ನೊಂದು 5-10 ನಿಮಿಷ ಮಲ್ಕೊಳ್ಳೋಣ ಅಂತ ಹೇಳಿ ಮಲಗ್ದವಳು 2:30 ಟೈಮ್ಗೆ ಎದ್ದೆ. ಏನಾಗ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನನಗಾದ ಅನುಭವನ ಒಂಚೂರು ಫಿಲ್ಟ್ರ್ ಇಲ್ಲದೆ ಹೇಳ್ತೀನಿ. ಸೊ ಹಾಗಾಗಿ ಈ ಅನುಭವನ ಶೇರ್ ಮಾಡಿದೆ. ರಾಯರಿಗೆ ಗೊತ್ತಿತ್ತು ಅಂತ ಅನಿಸುತ್ತೆ. ಆ ಟೈಮಲ್ಲಿ ನಾನು ಆಚೆ ಹೋದರೆ ನಾನು ಭಯ ಪಡ್ತೀನೋ, ಅಥವಾ ನಾನು ಅವ್ರು ಆ ರೀತಿ ಮಾಡೋದನ್ನು ನೋಡಿ ಕಿರ್ಚಿ ಅವರು ನನಗೇನಾದರೂ ತೊಂದರೆ ಕೊಡ್ತಿದ್ರ ನನಗೊಂದು ಗೊತ್ತಿಲ್ಲ. ಎಲ್ಲ ಗೊತ್ತಿದ್ದು ರಾಘವೇಂದ್ರ ಸ್ವಾಮಿಯವ್ರಿಗೆ. ಸೊ ಹಾಗಾಗಿ ಅಂತ ಅನಿಸುತ್ತೆ. ನಾನು ಎದ್ದ ತಕ್ಷಣ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅನ್ನೋ ಮನಸ್ಸನ್ನ ಕೊಟ್ಟು ಮಲ್ಗೋ ಹಾಗೆ ಮಾಡಿದ್ರು. ಎಷ್ಟೋ ಬಾರಿ ನಾನು ಎದ್ದಿದ್ದೀನಿ, ಎದ್ದ ತಕ್ಷಣ ಇದೇ ಮೊದಲನೇ ಸಲ ಇನ್ನೊಂದು ಸಲ ಮಲ್ಕೋಬೇಕು ಅಂತ ಹೇಳಿ, ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅನ್ನೋ ಒಂದು ಮನಸ್ಸು ಬಂದು ಮಲಗಿದ್ದು. ನಿಮ್ಮ ಮನಸ್ಸಲ್ಲಿ ಬರ್ಬೋದು ಅಷ್ಟು ಬೇಗ ಎದ್ದು ಮಾಡುವಂಥದ್ದು ಏನಿರುತ್ತೆ ಅಂತ. ನಿಜವಾಗ್ಲೂ ಅಷ್ಟು ಸಮಯನೂ ಕೂಡ ನನಗೆ ಸಾಕಾಗಲ್ಲ. ಅಂದರೆ ಅಷ್ಟು ಬೇಗ ಎದ್ದರೂ ಕೂಡ ಪೂಜೆನ ಎಷ್ಟು ಆತ್ರದಲ್ಲಿ ಮಾಡ್ತಿರ್ತೀನಿ ಅಂತ ಅಂದರೆ, ಎಷ್ಟೋ ಬಾರಿ ನಾನು ರಾಯರ ಹತ್ರ ಕೇಳ್ಕೊಳ್ತೀನಿ, ಯಾಕೆ ಸ್ವಾಮಿ ನನಗೆ ಗುರುವಾರ ಬಂತು ಅಂದರೆ ಟೈಮ್ ಅನ್ನೋದು ಸಾಕಾಗಲ್ಲ ಅಂತ. ಯಾಕಂತ ಅಂದರೆ ಈ ಗಾಜನ್ ಫೋಟೋಗಳನ್ನೆಲ್ಲ ನಾವು ತುಂಬ ಪೇಷನ್ಸಿಂದ ತುಂಬ ಒಂದು ರೀತಿ ಮೃದುವಾಗಿ ಹ್ಯಾಂಡಲ್ ಮಾಡಬೇಕು. ನಮ್ಮ ಆತ್ರಕ್ಕೆ ಒರೆಸೋದಾಗಲಿ, ಅದಕ್ಕೆ ಗಂಧ ಇಡೋದಾಗಲಿ, ಅಥವಾ ಒಂದು ಹೂನ ಹೀಗೆ ಇಟ್ಬಿಡೋದಾಗಲಿ ಮಾಡೋದಕ್ಕಾಗಲ್ಲ. ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ನನಗಂತೂ. ಇದು ಎಲ್ಲರಿಗೂ ಹೀಗೆ ಆಗುತ್ತಾ ಅಥವಾ ನನಗೆ ಮಾತ್ರ ಹೀಗಾಗುತ್ತಾ ನನಗೆ ಗೊತ್ತಿಲ್ಲ. ಯಾರಾದರೂ
ವಿಡಿಯೋ ನೋಡ್ತಿರೋರು ಅಂದ್ಕೊಂಡ್ರೆ ಮನಸ್ಸಲ್ಲಿ ಏನು ಇಷ್ಟೊಂದು ಟೈಮ್ ಬೇಕಾ ಅಂತ, ಅಂದರೆ ಸತ್ಯವಾಗ್ಲೂ ಇಷ್ಟು ಟೈಮ್ ನನಗಂತೂ ಹಿಡಿಯುತ್ತೆ. ಎಷ್ಟೋ ಬಾರಿ ನಾನು ರಾಯರ ಹತ್ರ ಇಷ್ಟು ಟೈಮ್ ಸಿಕ್ಕಿದ್ರು ಸ್ವಾಮಿ ನನಗೆ ಟೈಮ್ ಸಾಕಾಗಲ್ಲ ಅಂತಲೇ ನಾನು ಹೇಳೋದು ರಾಯರಿಗೆ ಯಾವಾಗಲೂ. ಇನ್ನೂ ನನಗೆ ಸಮಯ ಬೇಕು, ಇನ್ನೂ ನಾನು ತೃಪ್ತಿಯಿಂದ ನಿಮಗೆ ಸೇವೆನ ಸಲ್ಲಿಸಬೇಕು ಅಂತ ಅನಿಸುತ್ತೆ. ಈಗ ಮಾಡಿರೋ ಸೇವೆ ಅಷ್ಟು ತೃಪ್ತಿ ಅಂತ ನನಗನ್ಸಲ್ಲ ಸ್ವಾಮಿ, ನಿಮಗೆ ಒಪ್ಪಿಗೆ ಆಗಿದ್ರೆ ಸಾಕು ಅಂತ ನಾನು ರಾಯರ ಹತ್ರ ಎಷ್ಟೋ ಬಾರಿ ಹೇಳ್ಕೊಳ್ತಿರ್ತೀನಿ. ಅಷ್ಟು ಸಮಯ ಅನ್ನೋದನ್ನ ತಗೊಳುತ್ತೆ. ಒಂದು ದೀಪಗಳನ್ನ ಕ್ಲೀನ್ ಮಾಡೋದಕ್ಕಾಗಲಿ, ಅದಕ್ಕೆ ಹೊಸದಾಗಿ ಬತ್ತಿ ಹಾಕೋದಕ್ಕಾಗಲಿ, ಬಟ್ಟೆಗಳನ್ನ ಚೇಂಜ್ ಮಾಡೋದಕ್ಕಾಗಲಿ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಆ ಕಾರಣಕ್ಕೆ ನಾನು ಯಾವಾಗಲೂ ಬೇಗ ಎದ್ದಿರ್ತೀನಿ. ನಾನು ಮುಂಚೆ ಎಲ್ಲ ಅಂದರೆ ಈ ವಾರ ಮಾತ್ರ ಹಾಗಾಯಿತು. ಬುಧವಾರ ಕೂಡ ನಾನು ತುಂಬ ಬೇಗ ಎದ್ದು ಸ್ವಲ್ಪ ದೇವ್ರ ಮನೆ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಗುರುವಾರ ಸ್ವಲ್ಪ ಇದಕ್ಕಿಂತ ಲೇಟಾಗಿ ಎದ್ದು ಇನ್ನೆಲ್ಲ ಪೂಜೆ ಪ್ರಿಪ್ರೇಷನ್ನು ಮಾಡ್ಕೊಳ್ತೀನಿ. ಈ ವಾರ ಮಾತ್ರ ನನಗೆ ಈ ರೀತಿ ಆಯಿತು. ಏನೋ ಎಲ್ಲವೂ ರಾಘವೇಂದ್ರ ಸ್ವಾಮಿಯವರ ಗಮನಕ್ಕೆ ಬಂದಿರುತ್ತೆ. ಅವ್ರಿಗೆಲ್ಲವೂ ಕೂಡ ತಿಳ್ಕೊಂಡಿರ್ತಾರೆ ಯಾವಾಗ ಏನು ಮಾಡಿಸ್ಬೇಕು ಅವ್ರ ಭಕ್ತರ ಕೈಲಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳೋದು, ಸ್ವಾಮಿ ನಮ್ದೇನೂ ಇಲ್ಲ, ಎಲ್ಲವೂ ನಿಮ್ಮಿಂದ, ಎಲ್ಲವೂ ಕೂಡ ನೀವೇ ಅಂತ ಹೇಳಿಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ನನ್ನನ್ನು ಇವಾಗ ನಾವು ನಮ್ಮನ್ನೇ ನಾವು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಆದರೆ ರಾಘವೇಂದ್ರ ಸ್ವಾಮಿಯವರು ನಾವು ಎಷ್ಟೊತ್ತು ಕೇಳಬೇಕು, ಎದ್ದ ಮೇಲೆ ಏನೋ ಒಂದು ಅನಾಹುತ ಆಗುತ್ತೆ, ಮತ್ತೆ ನಮಗೆ ಮಲಗಬೇಕು ಅನ್ನೋ ಮನಸ್ಸನ್ನ ಕೊಡ್ತಾರೆ. ಅದಾದಮೇಲೆ ನಾವು ಪೂಜೆನ ಹೇಗೆ ಮಾಡಬೇಕು, ನಿಜವಾಗ್ಲೂ ಒಂದು ಹೂವು ಇಡಬೇಕು ಅಂತ ಅಂದ್ರೂ ರಾಘವೇಂದ್ರ ಸ್ವಾಮಿಯವರಿಗೆ ಅವ್ರ ಮುಂದೆ ನಾವು ಒಂದು 5 ನಿಮಿಷ ಕೂತ್ಕೊಳ್ತೀವಿ ಅಂತ ಅಂದ್ರೂ ಅದು ನಮ್ಮ ಇಚ್ಛೆಯಿಂದ, ಅಂದರೆ ನಮ್ಮ ಸ್ವಇಚ್ಛೆಯಿಂದ ಅಲ್ಲವೇ ಅಲ್ಲ. ಅದು ನಮ್ಮಲ್ಲಿ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ, ಹಾಗೆ ರಾಘವೇಂದ್ರ ಸ್ವಾಮಿಯವರ ಇಚ್ಛೆಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಇದಕ್ಕೆ ಅಂತ ಅನ್ಸುತ್ತೆ ಹೇಳೋದು, ಭಗವಂತ ಸೂತ್ರಧಾರಿ ಆದರೆ ನಾವೆಲ್ಲರೂ ಪಾತ್ರಧಾರಿಗಳು ಅಂತ. ಏನೋ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. 2 ದಿನದಿಂದ ಸಿಕ್ಕಾಬಟ್ಟೆ ಹೆಲ್ತ್ ಇಶ್ಯೂಸ್ ಇತ್ತು. ಎಷ್ಟು ಮಟ್ಟಿಗೆ ಅಂತ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ಟೇ ಆಗಬೇಕಿತ್ತು, ಅಷ್ಟು ಹೆಲ್ತ್ ಪ್ರಾಬ್ಲಮ್ ಇತ್ತು. ಆದರೆ ನೆನ್ನೆ ರಾತ್ರಿ ಬೇಗ ಮಲ್ಕೋಬೇಕು ಸ್ವಾಮಿ, ಏನೋ ನಂಗೆ ಗೊತ್ತಿಲ್ಲ, ನಾಳೆ ನಾನು ನಿಮಗೆ ಸೇವೆನ ಸಲ್ಲಿಸಬೇಕು, ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅಂತ ಹೇಳಿ ಮಲಗಿದೆ. ಬೆಳಗ್ಗೆ ಎದ್ದಾಗ ನಾನು ಏನು 2 ದಿನದಿಂದ ಹೆಲ್ತ್ ಇಶ್ಯೂಸ್ ಅಂತ ಅಂದ್ಕೊಂಡು ಮನೇಲಿದ್ನೋ ಅದು ಯಾವ ಪ್ರಾಬ್ಲಮ್ಮು ಕೂಡ ಇರಲಿಲ್ಲ, ನಾರ್ಮಲ್ ಆಗಿದ್ದೆ. ಅದೊಂದು ಖುಷಿ. ಜೊತೆಗೆ ಏನೋ ಒಂಥರ ಎದ್ದೊಳಗೆ ಮತ್ತೆ ಮಲಗೋ ಮನ್ಸು ಕೊಟ್ಟರು. ಮಲಗಿದ ಮೇಲೆ ಮತ್ತೆ ಎದ್ದು ಸೇವೆ ಎಲ್ಲ ಸಲ್ಲಿಸಾದ್ಮೇಲೆ ಇಷ್ಟೆಲ್ಲ ನಡೆದಿದೆ ಅನ್ನೋದು ಗೊತ್ತಾಯ್ತು. ಯಾರಿಗೆಲ್ಲ ಮನೇಲಿ ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರ ಸೇವೆನ ಮಾಡೋದಕ್ಕೆ ಸಾಧ್ಯ ಆಗಿರಲ್ವೋ ಅಂಥವ್ರು ಇಲ್ಲೇ ಒಮ್ಮೆ ರಾಘವೇಂದ್ರ ಸ್ವಾಮಿ ಅವ್ರನ್ನ ನೆಂದು ಭಕ್ತಿಯಿಂದ ನಮಸ್ಕಾರನ ಮಾಡ್ಕೊಳ್ಳಿ. ರಾಯರ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೂ ಇರಲಿ. ಅತ ಶ್ರೀ ರಾಘವೇಂದ್ರ ಸ್ತೋತ್ರಂ ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಬ್ಧಿಪಾರ ಕಾಮಾರಿಮಾಕ್ಷಮಿಷಮಾಕ್ಷಿರ ಸ್ಪೃಶಂತೆ ಪೂರ್ವೋತ್ತರಾಮಿತ ತರಂಗ ಜರಸ್ಸು ಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಗ್ರಣೈ ಸಮೇತ ದುರ್ವಾದಿಜಾಪತಿ ಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಬಾಧ ಕಂಜದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಾಮ ಸುರೇಂದ್ರೋ ಉತ್ತಮಾಂ ಸದಾಯಂ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇಪಣಾಬ್ಧ ಸಮಸ್ತ ಸಂಪತ್ತು ದೇವಸ್ವಭಾವೋ ದಿವಿಜದ್ರುಮೋಯಮಿಷ್ಟಪ್ರದೋ ಮೇ ಸತತಂ ಸಭೂಯಾತ್ ಭವ್ಯಸ್ವರೂಪೋ ಭವದುಃಖತೂಲ ಸಂಗಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋ ಪ್ಲಪ್ಪಲ್ಲವ ಸಿಂಧು ಸೇತು ನಿರಸ್ತ ದೋಷೋ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷಃ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಹತ್ವೋಸನೋದ್ವದ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯ ಪಗಾಸಾಂದಿತ ಸಂಖ್ಯಾ ಅನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ಶಾಸನೋ ಭೂವಿ ಮಹಾವಂದ್ಯ ಸುಪುತ್ರಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹ ಮಾ ಪಾಪಾಪಹಸ್ತಂ ಶ್ರೇಯೇ ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ಶಬ್ದಶನಂ ದುರಿತಕಾನನ ದಾವಭೂತಂ ಸರ್ವತಂತ್ರ ಸ್ವತಂತ್ರೋ ಸೋ ಶ್ರೀಮಧ್ವಮದಮರ್ದನಃ ವಿಜಯೇಂದ್ರ ಕರಾಬ್ಜೋತ್ರ ಸುತೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇಸ್ಯಾದ್ಯ ಭಯಾಪಃ ಜ್ಞಾನಭಕ್ತಿ ಸುಪುತ್ರಾಯು ಯಶಸ್ವಿ ಪುಣ್ಯವರ್ಧನಃ ಪ್ರತಿವಾದಿ ಜಯಸ್ವಾಂತ ವೇದ ಚಿನ್ನಾದರೋ ಗುರುಃ ಸರ್ವವಿದ್ಯ ಪ್ರವೀಣೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಪರೋಕ್ಷ
वक्षीकृतशेष समुपेक्षित भावजः अपेक्षित प्रदातान्यो राघवेन्द्रान्य विद्यते दया दाक्षिण्य वैराग्य वाक्पाटौ मुखाङ्कितः शापानुग्रह शक्तोऽन्यो राघवेन्द्रान्य विद्यते अज्ञान विस्मृति भ्रान्ति संशयापस्मृति क्षय तन्त्राकम्पवच कौण्ट्य मुखा ये चेन्द्रियोद्भवः दोषास्ते नाशमायान्ति राघवेन्द्र प्रसादतः श्रीराघवेन्द्राय नमः इत्यष्टाक्षरमन्त्रतः जपिता द्वामिता नित्यम् इष्टार्थसूर्ण संशयः हन्तनक्कायच दोषो नात्मात्मीय समुद्भवन् सद्भानपि उपस्थाच्युततात् गुरुरात्मवितु इति कालत्रये नित्यं प्रार्थना यष्करोति शः इह मुद्राप्त सर्वेष्टो मोदतेनात्र संशयः अगम्य महिमा लोके राघवेन्द्रो महाश्रियः श्रीमद्वमददुग्धाब्धिचन्द्रोऽवतु सदानकः सर्वयात्राफलाव्याप्ते यथाशक्ति प्रदक्षिणं करोमि तव सिद्ध्यस्य वृन्दावनगतं जलं शिरसा धारयामद्य सर्वतीर्थफलाप्तये सर्वाभीष्टार्थसिद्ध्यर्थं नमस्कारं करोम्यहं तव संकीर्तनं वेदशास्त्रार्थज्ञानसिद्धये संसारे क्षयसागरे प्रकृतितोगाधे सदा दुस्तरे सर्ववन्द्य जलग्रहनुपमै कामादिभङ्गाकुले नाना विभ्रमे दुर्भ्रमे मितभयस्तोमादिकेनोत्कटे दुःखोत्कृष्टमिष समुद्धर गुरु मामग्नरूपं सदा राघवेन्द्र गुरुस्तोत्रं यप्पटे भक्तिपूर्वकं तस्य कुष्ठादिरोगाणां निवृत्तिस्वराय भवेत् अन्धोऽपि दिव्यदृष्टिसाडेड मूकोऽपि वाक्पृतिः पूर्णायु पूर्णसम्पत्ति स्तोत्रस्यास्य जपाद् भवेत् यप्पिमेञ्जलमेतेन स्तोत्रेणैवाभिमन्त्रितं तस्य कुक्षिगता दोष सर्वे नश्यन्ति तत्क्षणात् यत्बृन्दावनमासाद्य पङ्गुकञ्जोऽपि वा जनः स्तोत्रेणानेन यर्कुर्यान् प्रदक्षिण नमस्कृति सजङ्गालो भवेदेव गुरुराजप्रसादतः सोमसूर्योपरागे च पुष्यर्कादिसमागमे योनुत्तममिदं स्तोत्रम् अष्टोत्तरशतं जपेत् भूतप्रेतपिशाचादिपीडा न तस्य न जायते एतत्स्तोत्रं समुच्चार्य गुरुर्बृन्दावनान्तिके दीपसंयोजनज्ञानं पुत्रलाभो भवेत् ध्रुवं परवादिजयो दिव्यज्ञानभक्त्यादिवर्धनं सर्वाभीष्टार्थप्रवृत्तिः सा नात्र कार्याविचारणः राजचोरमहाव्याघ्र सर्पनक्रादिपीडनं न जायते स्य स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणं द्वन्द्वं स्मरम्य पठेत् स्तोत्रं दिव्यमितं सदा नै भवेत् तस्यासु किञ्चन किन्त्विष्टार्थसमृद्धिरेव कमलानाथप्रसादोदयात् कीर्तिर्दिग्विदितविभूतिरतुला साक्षी हयास्युत्र इति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भिषर्पणाभिदः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्र तमाश्रये इति श्री अप्पण्णाचार्यकृतं श्रीराघवेन्द्रस्तोत्रं सम्पूर्णं श्रीकृष्णार्पणमस्तु श्रीकृष्णार्पणमस्तु श्रीकृष्णार्पणमस्तु।